ನಮಸ್ಕಾರ, ನೀವು ನೋಡ್ತಾ ಇದ್ರೆ SS Infotech ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಒಂದು ವಿಡಿಯೋದ ಟಾಪಿಕ್ ಏನಪ್ಪಾ ಅಂದ್ರೆ, ಎಷ್ಟೋ ಜನ ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡ್ತಿರ್ತೀರಾ, ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಗಳನ್ನ ಹಾಕ್ತಿರ್ತೀರಾ, ಪೋಸ್ಟ್ ಗಳನ್ನ ಮಾಡ್ತಿದ್ದೀರಾ. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಯಾಕೆ ಆಗಿದೆಯಲ್ವ ಅಂತ ನಿಮ್ಗೆ ಗೊತ್ತಿರಲ್ಲ. ನಿಮ್ಮ ಇನ್ಸ್ಟಾಗ್ರಾಮ್ ಯಾಕೆ ಆಗಿದೆಯಲ್ವ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಎಲ್ಲವನ್ನೂ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಜಸ್ಟ್ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಿಮ್ಮ ಅಕೌಂಟ್ ಮೇಲೆ ಕ್ಲಿಕ್ ನ ಮಾಡಿ 3 ಡಾಟೆಡ್ ಲೈನ್ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡಿ. ಅದ್ರ ಮೇಲೆ ಕ್ಲಿಕ್ ನ ಮಾಡಿದ್ಮೇಲೆ ಇಲ್ಲಿ ಅಕೌಂಟ್ ಸೆಂಟರ್ ಅನ್ನೋ ಒಂದು ಆಪ್ಷನ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಿದ್ದಂಗೆ ಇಲ್ಲಿ ಪಾಸ್ವರ್ಡ್ ಸೆಕ್ಯೂರಿಟಿ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ವೇರ್ ಯುವರ್ ಲಾಗಿನ್ ಇನ್ ಅನ್ನೋ ಒಂದು ಆಪ್ಷನ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ಅಕೌಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಷ್ಟು ಸೆಲೆಕ್ಟ್ ಮಾಡ್ಕೊಂತಿದ್ದಂಗೆ ನಿಮ್ ಇಲ್ಲಿ ನೋಡ್ತಾ ಇರ್ಬೋದು ಯಾವ್ಯಾವ ಒಂದು ಫೋನು ಲಾಗಿನ್ ಆಗಿದೆ ಅಂತ ತೋರಿಸ್ತಿದೆ. ಇಲ್ಲಿ ನೋಡ್ತಾ ಇರ್ಬೋದು Redmi 14C ಮತ್ತೆ Oppo K13X ಅಂತ ಇದೆ. ಇವೆರಡು ನನ್ನ ಫೋನ್ ಆಗಿರೋದ್ರಿಂದ ನಾನು ರಿಮೂವ್ ಮಾಡ್ಕೊಂಡಿಲ್ಲ. ಇದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಡಿವೈಸ್ ಅದರಲ್ಲಿ ಲಾಗಿನ್ ಆಗಿದ್ರೆ ಜಸ್ಟ್ ಅದು ಅಕೌಂಟ್ ಮೇಲೆ ಕ್ಲಿಕ್ ನ ಮಾಡಿ. ಅಕೌಂಟ್ ಮೇಲೆ ಕ್ಲಿಕ್ ನ ಮಾಡಿದ್ಮೇಲೆ ಇಲ್ಲಿ ಒಂದು ಲಾಗೌಟ್ ಸಿಂಬಲ್ ಬರುತ್ತೆ, ಆ ಲಾಗೌಟ್ ನ ಒತ್ತಿ ತೋರಿಸ್ತೀನಿ ರೀ. ಓಕೆ, ನೋಡ್ತಾ ಇರ್ಬೋದು ಈಗ ಬಂತು. Poco K13X ಅನ್ನೋ ಅಕೌಂಟ್ ಇವಾಗ ನಂದೆ, ಬಟ್ ಸುಮ್ನೆ ನಿಮ್ಗೋಸ್ಕರ ತೋರಿಸ್ತಿದ್ದೀನಿ ಅಷ್ಟೇ. ಇಲ್ಲಿ ಲಾಗೌಟ್ ಅನ್ನೋ ಒಂದು ಆಪ್ಷನ್, ಆ ಲಾಗೌಟ್ ಮೇಲೆ ಕ್ಲಿಕ್ ನ ಮಾಡಿ ಲಾಗೌಟ್ ಕೊಟ್ರೆ ಸಾಕು, ಲಾಗೌಟ್ ಈಸಿಯಾಗಿ ಆಗುತ್ತೆ. ಅವಾಗ ನಿಮ್ಮ ಒಂದು ಅಕೌಂಟ್ ಸೇಫ್ ಆಗುತ್ತೆ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್ ಗೈಸ್.